कॉलेज। आज हम सब लोग यहाँ पे नीट एग्ज़ाम के लिए स्ट्राइक करना है। जो स्टेट हरियाणा है ना, वहाँ पे एक ही सेंटर में सीरियल वाइज बैठे हुए 6 स्टूडेंट्स, उन 6 स्टूडेंट्स का 720 आउट ऑफ 720 आया है, जो हाईली इम्पॉसिबल है, क्योंकि नीट एक ऐसा एग्ज़ाम है जिसमें नेगेटिव मार्किंग भी होती है और वो बहुत टफ होता है, जिसको क्रैक करने के लिए स्टूडेंट्स ड्रॉप लेते हैं, और जिनसे क्रैक नहीं होता वो कुछ बच्चे सुसाइड भी कर लेते हैं। और ये एनटीए ने बहुत गलत किया पेपर लीक करके, क्योंकि बच्चे इस एग्ज़ाम को क्रैक करने के लिए कितना कुछ करते हैं, अपना दिन रात अपना हर एक चीज़ को सैक्रिफाइस करके वो लोग नीट एग्ज़ाम की तैयारी करते हैं। और पेरेंट्स को भी उतनी उम्मीद होती है अपने बच्चों से। कुछ पेरेंट्स तो इतने फाइनेंशियली वीक होते हैं, उनको नीट एग्ज़ाम के लिए अप्लाई करने की फ़ीस तक ये नहीं होती, फिर भी वो अपने बच्चों के लिए पढ़ाते रहते हैं। अब ऐसे बच्चों उनके साथ नाइंसाफ़ी हुई है, हमारे सीनियर्स के साथ भी बहुत नाइंसाफ़ी हुई है। हम स्टूडेंट्स को इंसाफ चाहिए और ये एग्ज़ाम रिपीट होना चाहिए, एक और बार रखना चाहिए। एनटीए ने जो किया बहुत गलत किया है। And we are here to speak out and talk about the scam which have done by the NTA in our nation. It is a very important and very essential exam which is conducted by NTA, and there is a scam going on here, and we have got the news that Education Minister has considered that there will be no re-NEET again. Here 67 students have been getting 720 marks out of 720 marks, and many students have got 718, 719 marks out of 720, which is highly impossible, because this exam contains minus 1 marks, and every questions will get only 4 marks, because this is highly impossible. And we all know that how scam is going on and how paper has been leaked. Here it is a major problem that we are suffering, and our seniors are suffering, because lakhs of students are committing suicides, and many family issues. They are financially very weak, and that's why the problem has been arised. So we need to stand up and raise our voice to re-NEET, because this is the essential for the life of students. ಇದು ಇಡೀ ದೇಶದಾದ್ಯಂತ ಒಂದು ನೀಟ್ ಯುಜಿ ಪರೀಕ್ಷೆಯಲ್ಲಿ ಬಹಳ ದೊಡ್ಡ ಹಗರಣ ನಡೆದಿದೆ. ಏನದು ಹಗರಣ ಅಂದ್ರೆ, ಇದೇ ಕಳೆದ 4ನೇ ತಾರೀಕು ಈ ತಿಂಗಳ ನೀಟ್ ಯುಜಿ ಪರೀಕ್ಷೆಗೆ ರಿಸಲ್ಟ್ ಘೋಷಣೆ ಮಾಡಿದ್ರು. ರಿಸಲ್ಟ್ ಅಲ್ಲಿ ಎಂತ ದೊಡ್ಡ ಹಗರಣಗಳು ನಡೆದಿದೆ ಅಂದ್ರೆ, ಒಂದು ಸಂಪೂರ್ಣ ಕ್ವಶನ್ ಪೇಪರ್ಗಳು ಲೀಕ್ಔಟ್ ಆಗಿದೆ. ಉತ್ತರ ಭಾರತದ ರಾಜ್ಯಗಳಲ್ಲಿ ಕ್ವಶನ್ ಪೇಪರ್ ಲೀಕ್ಔಟ್ ಗಳಾಗಿದ್ದಾವೆ. ಇಡೀ ದೇಶದಲ್ಲಿ 30-40 ನಿಮಿಷ ಡಿಲೇ ಮಾಡಿ ಕ್ವಶನ್ ಪೇಪರ್ ನ ಕೊಡಲಾಗಿದೆ. ಒಂದೇ ಹರಿಯಾಣ ರಾಜ್ಯದಲ್ಲಿ ಒಂದೇ ಪರೀಕ್ಷೆಯಲ್ಲಿ ಸೀರಿಯಲ್ ಕ್ರಮಾಂಕದಲ್ಲಿ 6 ಜನ ಔಟ್ ಕ್ವಶನ್ಸ್ ಗೆ ಆನ್ಸರ್ ತಗೊಂಡಿದ್ದಾರೆ, ಮಾರ್ಕ್ಸ್ ತಗೊಂಡಿದ್ದಾರೆ. 720ಕ್ಕೆ 720 ಮಾರ್ಕ್ಸ್ ತಗೊಂಡಂತವ್ರು 6 ಜನ ಆಗಿದ್ದಾರೆ. ಇಡೀ ದೇಶದಲ್ಲಿ ದುರಂತ ನೋಡಿ, 67 ಜನ ಟಾಪರ್ಸ್ ಗಳಾಗಿದ್ದಾರೆ. ಔಟ್ ಆಫ್ 720ಗೆ 720 ಔಟ್ ಆಫ್. ಸ್ನೇಹಿತರೆ, ಕಳೆದ ವರ್ಷ ಬರೀ ಇಬ್ಬರೇ ಟಾಪರ್ಸ್. ಯಾಕೆ ಅಂದ್ರೆ, ಇದು ಅಷ್ಟೇ ಅಲ್ಲ, ಅದೇ ಸೆಂಟರ್ ನಲ್ಲಿನೇ 718, 719 ಅಂತೇಳಿ ಮಾರ್ಕ್ಸ್ ಬರುತ್ತೆ. ಸ್ವಾಮಿ, ಇದು ಎಂತ ದೊಡ್ಡ ಟೆಕ್ನಿಕಲಿ ಲೂಪ್ ಹೋಲ್ ಅಂದ್ರೆ, ಇಲ್ಲಿ ಸಿಗಿಬಿದ್ದ ಕ್ಲಿಂಚ್ ಇಲ್ಲೇ ಇರೋದು. ಅದೇನು ಅಂದ್ರೆ, ಒಂದು ಮಾರ್ಕ್ಸ್ ಒಂದು ಕ್ವಶನ್ ತಪ್ಪಾದ್ರೆ, ವಿದ್ಯಾರ್ಥಿಗಳು ಯಾರು ಹಾಕೋ ನಿಟ್ಟಿನಲ್ಲಿ ತಪ್ಪಾದ್ರೆ 4 ಅಂಕಗಳು ಕಟ್ ಆಗಬೇಕು. ಆ ಕ್ವಶನ್ ಪೇಪರ್ ಒಂದು ಕ್ವಶನ್ಗೆ ಉತ್ತರ ಕಟ್ ಪ್ಲಸ್ 1 ಮಾರ್ಕ್ಸ್, ಒಂದ್ ಪ್ರಶ್ನೆಗೆ 4 ಮಾರ್ಕ್ಸ್ ಪ್ಲಸ್ 1 ಕಟ್ ಮಾಡಿದ್ರೆ 5 ಮಾರ್ಕ್ಸ್ ಕಟ್ ಮಾಡಬೇಕು. ಇವರು 720 ಮಾರ್ಕ್ಸ್ಗೆ 20 ಕೊಡ್ಬೇಕು, 715 ಕೊಡ್ಬೇಕು, 16 ಕೊಡ್ಬೇಕು. 18, 718, 19 ಹೆಂಗ್ ಕೊಡ್ತೀರಾ ನೀವು? ಇದು ಟೆಕ್ನಿಕಲಿ ಇಂಪಾಸಿಬಲ್. ಯಾಕಂದ್ರೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇದು 6 ಮಾರ್ಕ್ಸ್ ತಗೋಬೇಕು, ಇಲ್ಲ ತಗೋಬಾರ್ದು. ಇದು ಹೈಲಿ ಅನ್ಡೆಮೊಕ್ರೆಟಿಕ್ ಆದಂತ ಫುಲ್ಲು ಏನಂತಾರೆ, ಬಹಳ ದೊಡ್ಡ ಮಟ್ಟದಲ್ಲಿ ಹಗರಣಗಳ ಗೂಡಾಗಿ ನಿಂತಿದೆ. ಸ್ನೇಹಿತರೆ, ಅಷ್ಟೇ ಅಲ್ಲ, ಇಡೀ ನೀಟ್ ಅನ್ನೋದೇ ಒಂದು ದೊಡ್ಡ ಮಾಫಿಯಾ ಆಗಿದೆ. ಈ ಮಾಫಿಯಾದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನ ವಿದ್ಯಾರ್ಥಿಗಳು ಇವಾಗ ಎಕ್ಸಾಮ್ ಬರೀಬೇಕು, ದುಡ್ಡು ಸುರಿಬೇಕು. ಈಗ ಮತ್ತೆ ಅಡ್ಮಿಷನ್ ಮಾಡಕ್ ಹೋದ್ರೆ 40 ಲಕ್ಷ, 50 ಲಕ್ಷ, 60 ಲಕ್ಷ ರೂಪಾಯಿ ಫೀಸ್ ಕಟ್ಟಬೇಕು. ಇದು ಬಹಳ ದೊಡ್ಡ ಮೋಸ ನಡೆದಿದೆ ಇದರಲ್ಲಿ. ಇದು ಬರೀ ಉತ್ತರ ಕರ್ನಾಟಕದಲ್ಲಿ ಮಾತ್ರ ನಮಗೆ ಬರ್ತಾ ಇಲ್ಲ, ಇಡೀ ದೇಶದಾದ್ಯಂತ ಇದು ಹಗರಣ ನಡೀತಾ ಇದೆ. ಅಷ್ಟೇ ಅಲ್ಲ,
ಸ್ವಾಮಿ 14ನೇ ತಾರೀಕು ರಿಸಲ್ಟ್ ಅನೌನ್ಸ್ ಮಾಡ್ಬೇಕಾಗಿತ್ತು. ಅಂದ್ರೆ ಈಗ ಬರೋಣ 14ನೇ ತಾರೀಕಿಗೂ, ನೀವು 4ನೇ ತಾರೀಕಿಗೆ ಯಾಕೆ ರಿಸಲ್ಟ್ ಅನೌನ್ಸ್ ಮಾಡಿದ್ರಿ? ದಿಸ್ ಇಸ್ ಅ ವೆರಿ ಬಿಗ್ ಕ್ವಶನ್. ಯಾಕೆಂದ್ರೆ ಅವತ್ತಿನ ದಿನ ಇಡೀ MP ಸೀಟ್ಗಳ ರಿಸಲ್ಟ್ ಅನೌನ್ಸ್ ಆಗೋದಿತ್ತು. ಇಡೀ ದೇಶದಲ್ಲಿ ಲೋಕಸಭಾ ಚುನಾವಣೆದು ರಿಸಲ್ಟ್ ಅನೌನ್ಸ್ ಆಗೋದಿತ್ತು. ನೀವು ರಿಸಲ್ಟ್ ದಿನನೇ ಯಾಕೆ ಬಿಟ್ರಿ? ಹಂಗಾದ್ರೆ ಈ ಹಗರಣನ ಮುಚ್ಚಾಕ್ತಕ್ಕಂಥ ದೊಡ್ಡ ಷಡ್ಯಂತ್ರ ನಡೀತಾ ಇದೆನ? ಇದು ಪ್ರಶ್ನೆ ಬರ್ತಾ ಇದೆ ಇವತ್ತು. ಇದಕ್ಕೆ ಉತ್ತರ ಕೊಡಬೇಕು. ಆಮೇಲೆ ಅಷ್ಟೇ ಅಲ್ಲ, ಇದಕ್ಕೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಗೆ ಇವರು ಪರ್ಮಿಟ್ ಮಾಡಿದ್ದಾರೆ. ಅದು ಪ್ರೈವೇಟ್ ಏಜೆನ್ಸಿ. ಅದು ಸ್ವಾಮಿ, ಇಡೀ ದೇಶದ ಸರ್ಕಾರ ನಡೆಸಬೇಕಂತ ಈ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನ ನೀವು ಪ್ರೈವೇಟ್ ದವರಿಗೆ ಕೊಟ್ರೆ ಅವರೇನು ಸೇವ್ ಮಾಡ್ತಾರೆ? ಅವರು ತಮ್ಮ ಲಾಭ ಮಾಡ್ಕೊಳ್ಳಕ್ಕೆ ಬರ್ತಾರೆ. ಅವರು ಇಡೀ ಕ್ವಶನ್ ಪೇಪರ್ಗಳು ಲೀಕ್ಔಟ್ ಆಗುತ್ತೆ. ಇದು ದೊಡ್ಡ ದುರಂತ ಆಗಿದೆ ಸ್ನೇಹಿತರೆ. ಇದರ ವಿರುದ್ಧ ತನಿಖೆ ಆಗ್ಬೇಕು, ನ್ಯಾಯಾಂಗ ತನಿಖೆ ಆಗ್ಬೇಕು. ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಡ್ತಾ ಇದ್ದಾರೆ. ಪೇರೆಂಟ್ಸ್ ಸ್ಟೂಡೆಂಟ್ಸ್ ಕಷ್ಟಪಟ್ಟು ತಮ್ಮ ಮಕ್ಕಳನ್ನು ಓದಿಸ್ತಾರೆ. ರ್ಯಾಂಕಿಂಗ್ ಬರಲಿಲ್ಲ ಅಂದ್ರೆ ತಮ್ಮ ಕರಿಯರ್ ಲಾಸ್ ಆಗುತ್ತೆ. ಇದಕ್ಕಾಗಿ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ, ಈ ಕೂಡಲೇ ನ್ಯಾಯಾಂಗ ತನಿಖೆ ಮಾಡಿ ಯಾರೆಲ್ಲ ತಪ್ಪಿತಸ್ಥರಿದಾರೋ ಇದಕ್ಕೆ ಸರ್ಕಾರದ ಅಧಿಕಾರಿಗಳು, ಸರ್ಕಾರದಲ್ಲಿ MLA MP ಗಳು ಕೂಡ ಅಷ್ಟೇ ಶಾಮೀಲಾಗಿರಬಹುದು.